ಅದನ್ನ ತಗೊಂಡು ಏನು ಮಾಡುವುದು? ದಾನ ಮಾಡಿಬಿಡೋರು, ದಾಸೋಹ ಮಾಡಿಬಿಡೋರು, ಮಕ್ಕಳಿಗಾಗಿ ವಿನಿಯೋಗ ಆಗಲಿ. ಲಿಂಗಾಯತ ಎಜುಕೇಷನ್ ಫಂಡ್ ಅನ್ನುವಂಥ ಒಂದು ಫಂಡಿಗೆ ಅವರು ದಾಸೋಹ ಮಾಡ್ತಾರೆ. ತಮ್ಮ ಇಡೀ ಸಂಸ್ಥಾನದ ಆಸ್ತಿಯನ್ನ ಆ ಒಂದು ಟ್ರಸ್ಟಿಗೆ ನೀಡಬೇಕು ಅಂತ ತಿಳ್ಕೊಂಡು ವಿಚಾರ ಮಾಡಿದ್ರು. ಅತನಿ ಅಪ್ಪ ಅವ್ರ ಹತ್ರ ಹೋದ್ರು. ನನಗೇನು ಮಾಡೋದಪ್ಪ ತಗೊಂಡು, ನನಗೇನು ಅದು ಜರುರತ್ತಿಲ್ಲ ಅಂತ ಅವ್ರು ಹೇಳಿದ್ರು. ಹಾನಗಲ್ ಅಜ್ಜಾರ್ ಅವ್ರ ಹತ್ರ ಹೋದ್ರು. ದಾನ ಮಾಡ್ರಿ, ನಮ್ಮ ಸಮಾಜಕ್ಕೆ ನಾವು ಶಿಕ್ಷಣ ಕೊಡಬೇಕಾಗ್ಯದ. ಯಾಕೆ ಶಿಕ್ಷಣ ಕೊಡಬೇಕಾಗೈತಿ ಅಂದ್ರೆ, ನಮ್ಮ ಮನೆಗೆ ಒಂದು ಪತ್ರ ಬಂತಂದ್ರೆ ಅವಾಗ ಪತ್ರ ಓದಕ್ಕೆ ಬರ್ತಿರ್ಲಿಲ್ಲ ನಮ್ಗೆ ಯಾರಿಗೂ. ಒಂದು 100 ವರ್ಷದ ಹಿಂದೆ ನಮ್ಮ ಹಿರಿಯರಿಗೆ ಯಾರಿಗೂ ಪತ್ರ ಓದಕ್ಕೆ ಬರ್ತಿರ್ಲಿಲ್ಲ. ನಿಮ್ಮ ಮನೆಗೆ ಒಂದು ಪತ್ರ ಬಂತಂದ್ರೆ ಯಾರು ಪತ್ರ ಓದ್ತಾರಲ್ಲ ಅವ್ರ ಹತ್ರ ಹೋಗ್ಬೇಕಾಗಿತ್ತು ನೀವು. ಅವ್ರ ಪತ್ರ ಸುಮ್ಮನೆ ಓದ್ತಿದ್ರನ್ರಿ ಅವರು. ನಿಮ್ಮನ್ನು ಕೇಳ್ತಿದ್ರು ಅವ್ರು, ನನಗೇನು ತೊಗೊಂಡು ಬಂದು, ನಮಗೇನು ತೊಗೊಂಬಂದು, ಏನಾರು ತೊಗೊಂಬಂದು ಕೊಡು, ಪತ್ರ ಓದ್ತಾನಂತಿದ್ರು. ಮತ್ತು ಪತ್ರದಾಗ ಇದ್ದಿದ್ದು ಓದಿದ್ರೆ ಚಲೋ ರೀ, ಇರ್ಲಾರ್ದು ಓದಿದ್ರಲ್ಲ ಗದ್ಲಕ್ಕೆ ಬೀಳುವುದಲ್ಲ. ನೀವು ಆಶ್ಚರ್ಯ ಪಡ್ತೀವಿ. ಒಂದು ಪತ್ರ ಬಂದರೆ ನಮಗೆ ಓದಾಕ್ ಬರ್ತಿರ್ಲಿಲ್ಲ, ಒಂದು ಪತ್ರ ಬಂದ್ರೆ ನಮಗೆ ಸರಿಯಾಗಿ ಓದಾಕ್ ಬರ್ತಿರ್ಲಿಲ್ಲ. ಅಂಥ ಸಂದರ್ಭದಲ್ಲಿ ಹಾನಗಲ್ಲ ಕುಮಾರ ಮಹಾಸ್ವಾಮಿಗಳು ಶಿರಸಂಗಿಯ ಲಿಂಗರಾಜರಿಗೆ ಹೇಳ್ತಾರೆ. ಶಿರಸಂಗಿ ಲಿಂಗರಾಜರು ಹ್ಞೂ ಅಂತಾರೆ. ಆದರೆ ದುರ್ದೈವ ಏನು ಅಂದರೆ, ಶಿರಸಂಗಿ ಲಿಂಗರಾಜರು ಹ್ಞೂ ಅಂದಿದ್ದಕ್ಕೆ ಅವ್ರ ಹೆಂಡತಿ ಸುಂದರಿಬಾಯಿ ಅವರು ಸೈನ್ ಹಾಕಂಗಿಲ್ಲ. ಅವಾಗ ಹಾನಗಲ್ ಅಪ್ಪ ಅವರನ್ನು ಹೋಗಿ ಮನಸ್ಸನ್ನು ಒಲಿಸಿದ್ರು ಅಂತ ತಿಳ್ಕೊಂಡು ನಾವು ಇತಿಹಾಸದೊಳಗೆ ಓದ್ತೀವಿ. ಇವತ್ತೇನಾಯಿತು? KLE ಅನ್ನುವಂಥ ಒಂದು ದೊಡ್ಡ ಸಂಸ್ಥೆ ಇವತ್ತು ಬೆಳೆದು ನಿಂತುಕೊಳ್ತು. ಇವತ್ತು ಇಡೀ ಭಾರತ ದೇಶದಲ್ಲಿಯೇ ಅತ್ಯಂತ ಅಪರೂಪವಾಗಿರುವಂಥ ಶಿಕ್ಷಣ ಸಂಸ್ಥೆ ಅಂತ ನಾವು ಮಾತಾಡ್ತೀವಿ. ಇದೆಲ್ಲ ಶಿರಸಂಗಿ ಲಿಂಗರಾಜರ ಒಂದು ಯೋಗ, ತ್ಯಾಗ, ಯೋಗ, ದಾನ ಎಲ್ಲದರಿಂದಾಗಿ. ಜನವರಿ 10ನೇ ತಾರೀಕಿಗೆ ಅವರ ಜನ್ಮದಿನ ಶಿರಸಂಗಿ ಲಿಂಗರಾಜರು. ಒಂದು ಸಾರಿ ಮಾವಿನ ಗಿಡದ ಕೆಳಗೆ ಮಲ್ಕೊಂಡಿದ್ದರು. ಒಬ್ಬ ಸಣ್ಣ ಹುಡುಗ ಬಂದ, ಮಾವಿನ ಗಿಡದ ಕೆಳಗೆ ಮಲ್ಕೊಂಡಿದ್ದು ನೋಡೇ ಇರಲಿಲ್ಲ. ಅವ ಏನು ಮಾಡಿಬಿಟ್ಟ ಅಂದ್ರೆ ಒಂದು ಕಲ್ಲು ತೊಗೊಂಡು ಬೀಚ್ ಒಗೆದು ಬಿಟ್ರಿ. ಅವ ಅದು ಮಾವಿನ ಕಾಯಿಗೆ ಕಲ್ಲು ಒಗ್ದಿದ್ದಲ್ಲ, ಅದು ಮಾವಿನ ಕಾಯಿಗೆ